ಕೂತ್ಕೋಪಾರು. ಯಾರೋ ಗಾಡಿನ ಡ್ರಾಪ್ ಮಾಡ್ಬಿಟ್ಟಿದಾರಲ್ಲ. ಈ ಗಣಿ ನನ್ನ ಹತ್ರ ಒಂದು, ದಾಮಿನಿ ಅಮ್ಮವ್ರ ಹತ್ರ ಇನ್ನೊಂದು ಮಾತಾಡ್ತಾನಲ್ಲ. ಹನುಮಂತು, ಈಗ ಪರವಾಗಿಲ್ವಾ? ಸರ್, ಗಾಡಿ ನಿಮ್ದ? ಪಾರ್ವತಿ ಇಲ್ಲ? ಮಲಗಿದಾಳೆ. ಅಪ್ಪ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆ? ಏನಾಯ್ತು? ಎಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಮಲಗಿದಾಳಪ್ಪ. ಇವಾಗ ಊಟ ಮಾಡಿ ಮಲಗಿದಾಳಪ್ಪ. ಪ್ಲೀಸಪ್ಪ. ನಿಂತ್ಕೋಬೇಕು. ಯಾಕಪ್ಪ? ಪಾರು, ಮನೇಲೇ ಇದೆಯಾ ನೀನು? ಯಾಕೆ? ಏನಿಲ್ಲ, ಮಲ್ಕೋ ಮಲ್ಕೋ. ಹೇಳೋ ಬಾವ. ಆಯ್ತಾ ಬಾವಾ, ದಾಮಿನಿ ಮೇಡಮ್ ಫೋನ್ ಮಾಡಿದ್ರು. ಅಪ್ಪನೂ ಅವ್ರ ಜೊತೆನೇ ಇದ್ರು. ದಾಮಿನಿ ಮೇಡಮ್ ಅಕ್ಕನ್ ಫೋನ್ ಕೊಡು ಅಂದ್ರು. ಎಲ್ಲಿ ಮನೇಲೆ ಇದ್ದಾಳೆ ಅಂತ ಹೇಳಿದ್ರೆ ಎಲ್ಲಿ ಕೆಲ್ಸಕ್ಕೆ ಕರೀತಾರೋ ಅಂತ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ದೆ. ಅದಕ್ಕೆ ಅಪ್ಪ ಫೋನ್ ಇಸ್ಕೊಂಡು ಅವಾಗ್ಲೇ ನಾನು ಫೋನ್ ಮಾಡಿದಾಗ ಮಲಗಿದ್ದಾಳೆ ಅಂತ ಸುಳ್ಳು ಹೇಳ್ತಿ ಅಂತ ಚೆನ್ನಾಗಿ ಬೈದ್ರು. ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ದೆ ಫೋನ್ ಕಟ್ ಮಾಡ್ಬಿಟ್ಟೆ. ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ರು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನೆಗ್ ಬರ್ಬೋದು. ಅವ್ರು ಏನಾದ್ರೂ ಮನೆಗ್ ಬಂದಾಗ ಅಕ್ಕ ಇಲ್ಲ ಅಂದ್ರೆ ಏನ್ ಮಾಡೋದ್ ಬಾವಾ? ನಂಗೆ ತುಂಬಾ ಭಯ ಆಗ್ತಿದೆ. ಏನಾಗಲ್ಲ ಗಣಿ, ನೀನ್ ಧೈರ್ಯವಾಗಿರು. ಚಿಕ್ಕಮ್ಮನ ಜೊತೆ ಸಾರ್ಥಿ ಇದ್ರು ಅಂದ್ರೆ ಅವ್ರು ಎಲ್ಲಿಂದ ಫೋನ್ ಮಾಡಿರ್ಬೋದು? ಅರ್ಸನಕೋಟೆಯಿಂದ ಫೋನ್ ಮಾಡಿರ್ಬೋದಾ? ಇಲ್ಲ ಬಾವಾ, ಅವ್ರು ಫೋನ್ ಮಾಡಿದಾಗ ಗಾಡಿಗಳ ಸೌಂಡ್ ಎಲ್ಲ ಕೇಳಿಸ್ತಿತ್ತು. ಅವರು ಹೊರಗಡೆ ಇದ್ದಾರೆ ಅನ್ಸುತ್ತೆ. ಸರಿ, ನಾನು ಈಗಲೇ ಪಾರ್ವತಿನ ಕರ್ಕೊಂಡು ಮನೆಗೆ ಬರ್ತೀನಿ. ನೀನೇನು ಟೆನ್ಷನ್ ಆಗ್ಬೇಡ. ಸರಿ ಬಾವಾ. ಈಗ ಏನ್ ಮಾಡೋದು ಯಜಮಾನ್ರೆ? ಗಾಬರಿ ಆಗ್ಬೇಡ ಪಾರ್ವತಿ, ದೇವ್ರ ಮೇಲೆ ಭಾರ ಹಾಕೋಣ. ಸಾರ್ಥಿ ಕಾಲ್ ಮಾಡಿದಾಗ ವೆಹಿಕಲ್ ಸೌಂಡ್ ಬರ್ತಾ ಇತ್ತು ಅಂತ ಅಂದ. ಹಾಗಾದ್ರೆ ಅವರು ಮನೇಲಿರೋದಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಏನೋ ಪರ್ಚೇಸ್ ಮಾಡೋದಕ್ಕೆ ಹೊರಗಡೆ ಹೋಗಿರ್ಬೇಕು. ಆಗ ನೀನ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಗೊತ್ತಾಗಿ ಅನುಮಾನ ಬಂದು ಗಣಿಗೆ ಫೋನ್ ಮಾಡಿದ್ದಾರೆ. ಸಾರ್ಥಿ ಮನೆಗೆ ಬರೋದಕ್ಕಿಂತ ಮುಂಚೆ
ನಿನ್ನ ಮನೆಗೆ ತಲುಪಿಸೋದು ನನ್ನ ಜವಾಬ್ದಾರಿ ಪಾರ್ವತಿ. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಬಾ ಹೋಗೋಣ. ಏನು ಯೋಚನೆ ಮಾಡ್ತಿದ್ದೆ ಬ್ರೋ? ಅಮ್ಮಂಗೆ ಹೇಳ್ದೆ ಮದುವೆ ಆಗಿ ನಾನು ಅವ್ರಿಗೆ ದ್ರೋಹ ಮಾಡಿದ್ನ ಪ್ರೀತು. ಏನ್ರು ಹೇಗೆ ಕೇಳ್ತಿದ್ಯಾ? ಇದ್ರ ದ್ರೋಹ ಮಾಡೋ ಪ್ರಶ್ನೆ ಹೇಗೆ ಬರುತ್ತೆ? ನೀನು ಪ್ರೀತಿಸಿದ್ಯಾ? ನೀನು ಇಷ್ಟದಂತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ ಅಷ್ಟೇ. ಆದರೆ ಅಮ್ಮ ನನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿದಾರಲ್ವಾ ಪ್ರೀತು. ಅವ್ರು ಮಾತಾಡಿದ್ ಕೇಳ್ದಾಗಿಂದ ನಾನು ಅವ್ರಿಗೆ ದ್ರೋಹ ಮಾಡಿದ್ನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ನೀನು ಮದುವೆ ಆಗಿದ್ದಲ್ಲ ದ್ರೋಹ. ಪಾರ್ವತಿ ಅದಕ್ಕೆನ ಲವ್ ಮಾಡಿದ್ದೆ ದ್ರೋಹ. ಪ್ರೀತು ಏನ್ ಹೇಳ್ತಾ ಇದ್ಯಾ? ಹಾಗಾದ್ರೆ ನಾನು ಪಾರ್ವತಿನ ಲವ್ ಮಾಡಬಾರ್ದಾಗಿತ್ತ? ಮಾಮ್ ಪರ್ಮಿಷನ್ ತಗೊಂಡು ಲವ್ ಮಾಡಬೇಕಾಗಿತ್ತು. ಆಗ್ತಿತ್ತ ಅದು? ಇಲ್ಲ. ಯಾಕಂದ್ರೆ ಮಾಮ್ ಇದಕ್ಕೆ ಒಪ್ಪಲ್ಲ ಅಂತ ನಿಂಗೂ ಗೊತ್ತಿದ್ದು ಯಾಕೆ ಲವ್ ಮಾಡಿದೆ ಬ್ರೋ? ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಈ ಲವ್ ವಿಷಯದಲ್ಲಿ ಸಾಮಾನ್ಯವಾಗಿ ಹೆತ್ತವರು ಮಕ್ಕಳ ಪರ ನಿಲ್ಲಲ್ಲ. ಮಕ್ಕಳು ಬೇರೆಯವ್ರನ್ನ ಇಷ್ಟಪಡೋದನ್ನ ಹೆತ್ತವ್ರು ಒಪ್ಪಲ್ಲ. ಅದು ಗೊತ್ತಿದ್ದು ನಾವು ಲವ್ಗೆ ಬೀಳ್ತೀವಿ. ಯಾಕೆ ಹೇಳು? ಲವ್ಗೆ ಅಂತ ಪವರ್ ಅಂತ ಸೆಳ್ತಾ ಇದೆ. ಅದು ಹೇಳಿ ಕೇಳಿ ಬರಲ್ಲ. ಮನಸ್ಸಿನ ಆಚೆಗೂ ಲವ್ಗೆ ಅಂತ ಒಂದು ಸ್ಪೇಸ್ ಇದೆ. ಹೃದಯದಲ್ಲಿ ಒಂದು ಪುಟ್ಟ ಜಾಗ ಇದೆ. ಆ ಜಾಗದಲ್ಲಿ ನಮ್ಗೆ ಇಷ್ಟ ಆಗೋರನ್ನ ಬೆಚ್ಚಿ ಕಾಪಾಡ್ಕೋಬೇಕು ಅನ್ನೋದೇ ಪ್ರತಿ ಪ್ರೇಮಿ ಆಸೆ ಆಗಿರುತ್ತೆ. ಕೆಲವರದ್ರ ಗೆಲ್ತಾರೆ, ಕೆಲವರದ್ರ ಸೋಲ್ತಾರೆ. ಬ್ರೋ, ನಿಂಗೆ ಗೊತ್ತಿಲ್ಲ, ಈ ಪ್ರಪಂಚದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಪಾರ್ವತಿ ಅವ್ರಿಗೆ ನಿಂಗೆ ಸಿಕ್ಕಿರೋದು ನಿನ್ನ 7 ಜನ ಪುಣ್ಯ. ಮಾಮ್ ಆಗ್ಲಿ ಡ್ಯಾಡ್ ಆಗ್ಲಿ ಅಷ್ಟೇ ಯಾಕೆ, ದೇವ್ರ ದುರ್ಬಿನ ಹಾಕೊಂಡು ಹುಡುಕಿದ್ರು ಪಾರ್ವತಿ ಅದಕ್ಕೆ ಎಷ್ಟು ಒಳ್ಳೆ ಹುಡುಗಿ ಸಿಕ್ತಿರ್ಲಿಲ್ಲ. ಇದನ್ ಬೇಕಾದ್ರೆ ಎದೆ ತಟ್ಕೊಂಡು ಹೇಳ್ತೀನಿ. ನೀನು ಹೇಳ್ತಾ ಇರೋದು ನಿಜ ಪ್ರೀತು. ಪಾರ್ವತಿನ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ನಾನು 7 ಜನ್ಮ ಅಲ್ಲ 100 ಜನ್ಮದ ಪುಣ್ಯ ಮಾಡಿದ್ದೀನಿ. ಆದರೆ ಅಮ್ಮನ ಒಪ್ಪಿಗೆ ಸಿಗಬೇಕು ಅನ್ನೋದಷ್ಟೇ ನನ್ನ ಯೋಚನೆ. ಅವರಿಂದ ಲವ್ ವಿಷಯ ಅಂತೂ ಮುಚ್ಚಿಟ್ಟಿದ್ದಾಯ್ತು. ಆದ್ರೀಗ ಅವ್ರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಮದುವೆನೂ ಆಗಿ ಅವ್ರ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ನೇನು ಸೀಕ್ರೆಟ್ಸ್ ನನ್ನಿಂದ ಮುಚ್ಚಿಟ್ಟಿಲ್ಲ ತಾನೆ? ಡ್ಯಾಡ್, ಯಾಕೆ ಈ ತರ ಕೇಳ್ತಿದ್ದೀರಾ? ಯಾಕಂದ್ರೆ ದಾಮಿನಿಗೆ ಇಮ್ಯಾಜಿನೇಷನ್ ಸಿಂಡ್ರೋಮ್ ಅನ್ನೋ ಕಾಯಿಲೆನೇ ಇಲ್ಲ. ನೀವುಗಳು ಅದನ್ನು ಹುಟ್ಟು ಹಾಕಿರೋದು. ಆ ಸುಳ್ಳನ್ನ ನಿಜ ಮಾಡೋ ನಾಟಕದಲ್ಲಿ ನಾನು ನಿಮ್ ಜೊತೆ ಸೇರ್ಕೊಂಡು ಪಾತ್ರಧಾರಿಯಾದೆ. ಹೀಗಿರ್ಬೇಕಾದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಹೀಗಿರೋ ಪಾರ್ವತಿನ ದಾಮಿನಿ ಹೇಗೆ ನೋಡಿರೋಕ್ ಸಾಧ್ಯ? ನೋಟಿಸ್ ಬೋರ್ಡ್ನಲ್ಲಿ ಆದಿತ್ಯ ಪಾರ್ವತಿ ಫೋಟೋ ನೋಡಕ್ ಹೇಗೆ ಸಾಧ್ಯ? ಪಾರ್ವತಿನ ದೇವಸ್ಥಾನದಲ್ಲೂ ನೋಡಿದೆ ಅಂತ ಹೇಗೆ ಹೇಳ್ತಾಳೆ? ಹಾಗಾದ್ರೆ ಅವಳು ನಿಜವಾಗ್ಲೂ ಕಾಯಿಲೆ ಇದೆಯಾ? ಇಲ್ಲ ಡ್ಯಾಡ್, ಆದ್ರೆ ಮಾಮ್ ಹೋಗಿ ನೋಟಿಸ್ ಬೋರ್ಡ್ ಹತ್ರ ನೋಡಿದಾಗ ಅದೇನೋ ಹೆಸರಿತ್ತಲ್ಲ, ಏನ್ರು ಅದು? ಹಾ, ಆನಂದ್ ಮತ್ತೆ ಪಾವನಿ ಅಂತಿತ್ತು ಅಂತ ಮಾಮ್ ಹೇಳಿದ್ರಲ್ಲ ಡ್ಯಾಡ್. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಡ್ಯಾಡ್? ಬ್ರೋ ಮೇಲೆ ನಂಬಿಕೆ ಅಲ್ವಾ? ಚಚೆ, ಕನ್ಸಲ್ಲೂ ಅವನ ಮೇಲಿರೋ ನಂಬಿಕೆ ಸುಳ್ಳಾಗಲ್ಲ. ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಗೊತ್ತಾದ್ಮೇಲೆ ನನ್ನನ್ನ ನಿಮ್ ಸ್ನೇಹಿತ ಅನ್ಕೊಳ್ಳಿ, ನಿಮ್ ಪ್ರೀತಿಗೆ ನಾನ್ ಕಾವಲಾಗಿರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದಿನಲ್ಲ. ಅಂಥದ್ರಲ್ಲಿ ದಾಮಿನಿ ಹೇಳಿರೋದು ನಿಜ ಆಗಿದ್ರೆ ಇವತ್ತು ರಿಜಿಸ್ಟರ್ ಆಫೀಸಲ್ಲಿ ನೀನು ಪಾರ್ವತಿ ಇಬ್ರು ಮದುವೆ ಆಗ್ಬೇಕಾಗಿತ್ತು ತಾನೆ? ಬಟ್ ಇದಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ನಿಮ್ಮಿಬ್ರು ಪ್ರೀತಿಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋ ನಿಮ್ಮ ಅಪ್ಪನಿಂದ ಇಂಥ ದೊಡ್ಡ ವಿಷಯ ಮುಚ್ಚಿಟ್ಟು ನೀವಿಬ್ರು ಮದುವೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ದಾಮಿನಿಗೆ ಕಾಯಿಲೆ ಇಲ್ಲ ಅಂದಮೇಲೆ ಅವಳು ಯಾಕೆ ಹಾಗಂದ್ಲು?
ಒಂದ್ ವೇಳೆ ಅವ್ಳಿಗೆ ನಿಜವಾಗ್ಲೂ ಆ ಕಾಯಿಲೆ ಶುರು ಆಗ್ಬಿಟ್ಟಿದ್ಯಾ? ಯಾವುದಕ್ಕೂ ಇನ್ಮೇಲೆ ದಾಮಿನಿ ಹತ್ರ ನಾವು ಹುಷಾರಾಗಿರ್ಬೇಕು. ಏನಂತೀರಾ? ಹೌದು ಡ್ಯಾಡ್. ರಘು, ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಾರಣ? ಬೆಳಿಗ್ಗೆ ದಾಮಿನಿ ಮಾಡಿದ ಅವಾಂತರದಿಂದ ಮನಸ್ಸಿಗೆ ಒಂಥರ ಕಸಿವಿಸಿ ಆಗೋಗಿತ್ತು. ದೇವ್ರ ಪೂಜೆ ಮಾಡಿಸಿದಾಗ ಹರಕೆ ಕಟ್ಕೊಂಡಿದ್ದೆ, ಯಾಮಿನಿನೇ ನಮ್ಮ ಸೊಸೆಯಾಗಿ ಬರ್ಲಿ ಅಂತ. ಈಗ ನೋಡಿದ್ರೆ ಸರ್ಪ್ರೈಸ್ ಆಗಿ ಯಾಮಿನಿ ಮನೆಗೆ ಬಂದಿದ್ದಾಳೆ. ಇದು ಒಳ್ಳೆ ಬೆಳವಣಿಗೆ ಅಲ್ವಾ? ಆ ದೇವರನ್ನ ಬೇಡ್ಕೊಂಡಿದ್ರ ಪ್ರತಿಫಲ ಕಾಣಿಸೋದಕ್ಕೆ ಶುರುವಾಗಿದೆ. ಯಾಮಿನಿ ಆಗಾಗ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ರೆ ಆದಿ ಮನಸ್ಸು ಬೇರೆ ಕಡೆ ವಾಲೋದಿಲ್ಲ ಅನ್ಸುತ್ತೆ. ಹಾ, ಸರಿಯಾಗಿ ಹೇಳಿದ್ರಿ ಅಕ್ಕ, ಕರೆಕ್ಟು. ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದೀಯಾ? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗ ಕೆಲವು ಸಲ ಮನಸ್ಸು ಚಂಚಲ ಆಗುತ್ತೆ. ಅಂಥ ಸಮಯದಲ್ಲಿ ಯಾವ ನಿರ್ಧಾರ ಬೇಕಾದರೂ ತಗೋಬಹುದು. ಅದು ಕೆಟ್ಟದ್ದಾಗಿರ್ಬೋದು, ಒಳ್ಳೇದಾಗಿರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಆದಿತ್ಯನ್ ಮದ್ವೆನ ಯಾವುದೇ ಕಾರಣಕ್ಕೂ ಮುಂದೂಡೋದೇ ಬೇಡ. ಯಾಮಿನಿ ಜೊತೆನೆ ಆದಿತ್ಯನ್ ಮದ್ವೆ ಮಾಡ್ಬಿಡ್ಬೇಕು. ನಮ್ಮ ಆದಿ ಮದುವೆ ಆಗೋದು ಯಾಮಿನಿ ಜೊತೆಲೆ, ಬೇರೆ ಯಾರ ಜೊತೆಗೂ ಅಲ್ಲ. ವಾವ್, ರೂಮ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಕೆಲಸದವರೆಲ್ಲ ನೀಟಾಗಿ ಇಟ್ಟಿದ್ದಾರೆ. ಕೆಲಸದವರು ಅಂದ್ರೆ ಯಾರು? ಪಾರ್ವತಿ ಅವರ? ಸಾರಿ, ಪಾರ್ವತಿ ಅವ್ರನ್ನ ಕೆಲಸದವರು ಅಂದಿದ್ದಕ್ಕೆ. ಇಟ್ಸ್ ಓಕೆ. ನೋಡಿ, ಪ್ರತಿಯೊಬ್ಬರಿಗೂ ಬೆಲೆ ಇರುತ್ತೆ. ನಾವು ಅದನ್ನ ಕೊಡಲೇಬೇಕು. ಅದನ್ನ ನಾವು ಪಾಲಿಸ್ಕೊಂಡ್ಬಂದಿದ್ದೀವಿ. ನೀವು ಆ ಥರ ಎಲ್ಲ ಹೇಳಿದ್ರೆ ನನಗಿಷ್ಟ ಆಗಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನೊಂದ್ಸತಿ ಈ ಥರ ರಿಪೀಟ್ ಆಗಲ್ಲ. ಅಬ್ಬಾ, ಅಂತೂ ನನ್ನ ಹುಡ್ದಿನ ಕೈ ಹಿಡಿದು ಕಾಪಾಡಿದ್ರಿ. ಥ್ಯಾಂಕ್ ಯು ಪಾರ್ವತಿ ಅವರೇ. ತಗೊಳ್ಳಿ ಮೇಡಮ್. ಅಯ್ಯೋ, ನನ್ನ ಮೇಡಮ್ ಅಂತ ಯಾಕೆ ಕರಿತಿದ್ದೀರಾ? ಈ ಮನೆಯಲ್ಲಿ ನಿಮಗೆ ಒಳ್ಳೆ ಸ್ಥಾನ ಮಾನ ಇದೆ, ಆದ್ರೆ ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೆ. ಈಗ ಇವರನ್ನ ತಗೊಳ್ಳಿ. ಬೈ ಮಿಸ್ ಆಗಿ ಕೆಲಸದವರು ಅಂತ ನಿಮ್ಮನ್ನ ಅಂದಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡ್ರು ಗೊತ್ತಾ? ವಾವ್, ಕಾಫಿ ಸಕ್ಕತ್ತಾಗಿದೆ. ಫಿಲ್ಟರ್ ಕಾಫಿ ತಾನೆ? ಅದ್ಭುತವಾಗಿ ಮಾಡಿದ್ದೀರಾ ಪಾರ್ವತಿ ಅವರೇ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು. ಕೇಳಿ. ಪಾರ್ವತಿ, ನಿಂತ್ಕೋ. ಪಾರ್ವತಿ ಇಲ್ಲಿರೋದ್ರಿಂದ ನೀವು ಮಾತಾಡೋದಕ್ಕೇನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಏನಿಲ್ಲ, ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮ ಲೈಫ್ನಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳಿದ್ರಿ. ಅದು ನಿಜ ಅಲ್ಲ ತಾನೆ? ಇದೇ ಸರಿಯಾದ ಟೈಮ್. ನಿಜ ಏನು ಅಂತ ನಂಬಿಸೋಕೆ ದೇವರೇ ಒಂದು ಅವಕಾಶ ಕೊಟ್ಟಿದ್ದಾನೆ. ಪಾರ್ವತಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಸಾರಿ, ಈ ಸತಿ ನಾನು ತಮಾಷೆ ಮಾಡಿದೆ. ಯಾಕೆ ಹಂಗಂದ್ರೆ ಗೊತ್ತಾ ಪಾರ್ವತಿ ಅವರೇ? ಹೋದ ಸತಿ ನಮ್ಮ ಮನೆಗೆ ಬಂದಾಗ ನಾನು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ನನ್ನ ಹತ್ರನೇ ತಮಾಷೆ ಮಾಡಿದ್ರು ಗೊತ್ತಾ? ಇವ್ರಿಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ ಅಲ್ವಾ ಪಾರ್ವತಿ ಅವರೇ? ಇಲ್ಲ, ನಾನು ಈಗ ಸತ್ಯ ಹೇಳಲಿಲ್ಲ ಅಂದ್ರೆ ಇನ್ಯಾವತ್ತೂ ಸತ್ಯ ಹೇಳೋದಕ್ಕಾಗಲ್ಲ ಅನ್ಸುತ್ತೆ.
ಹೇಳ್ಬಿಡ್ತೀನಿ. ನಿಜಾನೇ ಹೇಳ್ಬೇಕು ನೀವು. ನಿಮ್ಮ ಯಜಮಾನ್ರ ಲೈಫ್ನಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ನೀವೇನಾದರೂ ಸುಳ್ಳು ಹೇಳಿದ್ರೆ ನಾನಂತೂ ಅಖಿಲ ಅತ್ತೆ ಹತ್ರನೇ ಡೈರೆಕ್ಟಾಗಿ ಹೋಗಿ ಕನ್ಫರ್ಮ್ ಮಾಡ್ಕೊತೀನಿ. ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅತ್ತೆ. ಯಾರು ಏನೇ ಹೇಳಿದ್ರು ನಾನು ಮದುವೆ ಆಗೋದು ನಿಮ್ಮ ಮಗನ. ಚಿನ್ನ ಕಳೆದು ಹೋದ್ರೆ ತಗೋಬಹುದು, ನಂಬಿಕೆನ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳಕ್ಕಾಗಲ್ಲ. ಇದ್ರಲ್ಲಿರೋ ಪಾರ್ವತಿ ಫೋಟೋ ತೆಗೆಸಿ ಚೈನ್ ನ ನಿನಗೆ ಕೊಡ್ತೀನಿ, ಜೋಪಾನವಾಗಿಟ್ಕೋ. ಆದಿತ್ಯ, ಏನಪ್ಪ ಇದು? ನಿನ್ ಜೀವನ ದಿನಕ್ಕೊಂದು ತಿರುಗಿ ತಗೋತಾ ಇದೆ. ಏನಾಯ್ತಮ್ಮ? ಅಲ್ಲಪ್ಪ, ಅಖಿಲ ನೀನು ಕೊಟ್ಟ ಚೈನ್ ಲಾಕೆಟ್ನಲ್ಲಿ ಪಾರ್ವತಿ ಫೋಟೋ ಹೇಗೆ ಬಂತು? ಆ ಕೆಲಸ ಮಾಡಿದ್ದು ದಾಮಿನಿನೇ ಅಲ್ವಾ? ಎಕ್ಸಾಕ್ಟ್ಲಿ ಡ್ಯಾಡ್. ಇವರಿಬ್ಬರನ್ನ ಸಿಗಾಕ್ಸ್ಬೇಕಂತ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರ್ತಾರೆ. ಬಟ್ ಥ್ಯಾಂಕ್ಸ್ ಟು ಮಾಮ್, ಬ್ರೋ ಮತ್ತೆ ಅದಕ್ಕೆ ಫೋಟೋ ನೋಡಿನೂ ಇವರಿಬ್ಬರ ಮೇಲೆ ಅನುಮಾನ ಪಡಲಿಲ್ಲ. ಅದು ಇವರಿಬ್ಬರ ಮೇಲೆ ಅಖಿಲ ಇಟ್ಟಿರೋ ನಂಬಿಕೆನೇ ಕಾರಣ. ಆ ನಂಬಿಕೆಯಿಂದಲೇ ಇವತ್ತು ಆ ಲಾಕೆಟ್ನಲ್ಲಿ ನಿನ್ನ ಪಾರ್ವತಿ ಫೋಟೋ ಇದ್ರೂ ಅಖಿಲಾಗೆ ನಿನ್ನ ಮೇಲೆ ಅನುಮಾನ ಬರಲಿಲ್ಲ. ಆದ್ರೆ ಅಲ್ಲಿ ಅನುಮಾನ ಬರಬೇಕಾಗಿತ್ತು. ಏನ್ ಡ್ಯಾಡ್ ಹೀಗೆ ಹೇಳ್ತಿದ್ದೀರಾ? ಯಾಮಿನಿಗೆ ಅದಕ್ಕೆ ಮತ್ತೆ ಬ್ರೋ ಲವ್ ಬಗ್ಗೆ ಅನುಮಾನ ಬರಬೇಕಾಗಿತ್ತಾ? ಹೌದು, ಯಾಮಿನಿಗೆ ಅನುಮಾನ ಬಂದಿದ್ದಿದ್ರೆ ಇವನ ಮದುವೆ ಆಗೋ ನಿರ್ಧಾರದಿಂದ ಹಿಂದೆ ಸರಿತಿದ್ಲಲ್ವಾ? ಕರೆಕ್ಟ್ ಡ್ಯಾಡ್. ಛೇ, ಆ ರೀತಿ ಆಗಬೇಕಾಗಿತ್ತು ಅಲ್ವಾ ಬ್ರೋ? ಇಲ್ಲ ಪ್ರೀತು, ಯಾಮಿನಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನು ಮನೆ ತೋರಿಸುವಾಗ ಅವಳು ನನ್ನ ಲವ್ ಬಗ್ಗೆ ಕೇಳಿದ್ಲು. ಮತ್ತೆ ನನಗೆ ಲವರ್ ಇದ್ರ ಅಂತ ಹೇಳ್ಬಿಡ್ಬೇಕಾಗಿತ್ತು. ಇದ್ದಾಳೆ ಅಂದ್ರು ಖಂಡಿತ ನಂಬಲ್ಲ ಅಂತ ಅವಳೇ ಹೇಳಿದ್ಲು ಪ್ರೀತು. ಡ್ಯಾಡ್, ಈಗ ಏನು ಮಾಡೋದು? ಯಾಮಿನೇನೆ ತನ್ನ ಸೊಸೆ ಅಂತ ಅಖಿಲ ನಿರ್ಧಾರ ಮಾಡಿದ್ದಾಳೆ. ಆದರೆ ಪಾರ್ವತಿನೇ ನನ್ನ ಸೊಸೆ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನಮ್ಮಿಬ್ಬರ ನಿರ್ಧಾರದಲ್ಲಿ ಯಾರ ನಿರ್ಧಾರ ಗೆಲ್ಲುತ್ತೆ ಅಂತ ನೋಡೇ ಬಿಡೋಣ. ನಮಗೊಂದು ಸುಳಿವು ಕೊಡದೆ ಹೆಣ್ಣು ನೋಡೋ ಶಾಸ್ತ್ರನ ನೆರವೇರಿಸ್ಬಿಟ್ಲು. ಆದರೆ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಿಶ್ಚಿತಾರ್ಥನ ನಡೆಸೋಕ್ಕೆ ನಾನು ಬಿಡಲ್ಲ. ಧೈರ್ಯವಾಗಿರೋ ಮಗನೇ. ಹೌದು ಬ್ರೋ, ಆ ಲಾಕೆಟಲ್ಲಿ ನಿನ್ನ ಅದಕ್ಕೆ ಫೋಟೋ ಹೇಗೆ ಬಂತು? ಅದನ್ನ ನಾನೇ ಮಾಡಿಸಿದ್ದು. ಹೌದಾ? ಮತ್ತೆ ಅದು ಚಿಕ್ಕಮ್ಮಗೆ ಹೇಗೆ ಸಿಕ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಪ್ರೀತು. ನಾನು ಕೊಟ್ಟಿದ್ದು ಪಾರ್ವತಿಗೆ, ಅದು ಹೇಗೆ ಅಮ್ಮನ ಬ್ಯಾಗ್ ಹೋಯ್ತು? ಬ್ರೋ, ಮೊದಲಿಗಿಂತ ನೀವು ತುಂಬ ಹುಷಾರಾಗಿರ್ಬೇಕು. ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ನಿನ್ನ ಸಿಗಾಕ್ಸ್ಬೇಕಂತ ಚಿಕ್ಕಮ್ಮ ಕಾಯ್ತಾ ಇರ್ತಾರೆ. ಬಿ ಕೇರ್ಫುಲ್, ಆಯ್ತಾ? ಯಜಮಾನ್ರೆ, ಬರೋದಕ್ಕೆ ಹೇಳಿದ್ರಂತೆ. ಪಾರು, ನಿನಗೆ ನಾನು ನೆನ್ನೆ ಕೊಟ್ಟಿದ್ದ ಸರ ದಾವಣಿ ಚಿಕ್ಕಮ್ಮನ ಹತ್ರ ಹೇಗೆ ಹೋಯ್ತು? ಯಜಮಾನ್ರೆ, ಅದೇನಾಯ್ತು ಅಂದ್ರೆ ಅಪ್ಪ 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 ಅಖಿಲಮ್ಮನ ಜೊತೆ ಕಾರಲ್ಲಿ ಹೋಗೋವಾಗ ಅದು ಹೇಗೋ ಅಖಿಲಮ್ಮನ ಬ್ಯಾಗ್ ಸೇರಿದೆ. ಅದನ್ನ ದಾಮಿನಿ ಮೇಡಮ್ ನೋಡಿ ಇಷ್ಟೆಲ್ಲ ರಾದ್ದಾಂತ ಮಾಡಿದ್ದಾರೆ. ನಾನು ಮಾಡಿರೋ ಎಡವಟ್ಟಿಂದ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ. ಅಷ್ಟು ಆಸೆಯಿಂದ ಇಷ್ಟಪಟ್ಟು ಕೊಟ್ಟಿದ್ದ ಸರನ ಜೋಪಾನವಾಗಿ ಇಟ್ಕೊಳಕ್ಕಾಗ್ಲಿಲ್ವಾ ಪಾರ್ವತಿ?
ಅದನ್ನ ಬೆಳಿಗ್ಗೆ ಕೇಳಿದಾಗ ಮನೇಲೆ ಮರ್ತು ಬಂದೆ ಅಂತ ಯಾಕೆ ಸುಳ್ಳು ಹೇಳಿದೆ? ನಿಮಗೆ ಕೋಪ ಬಂದು ಎಲ್ಲರ ಮುಂದೆ ನನ್ನ ಬೈದ್ಬಿಟ್ರೆ ಅನ್ನೋ ಭಯದಿಂದ ನಾನು ಸುಳ್ಳು ಹೇಳ್ದೆ. ಓ, ನಿನಗೆ ಸುಳ್ಳು ಹೇಳೋದಕ್ಕೂ ಬರುತ್ತಾ? ನಾನು ನಿನ್ನ ತುಂಬ ಮುಗ್ದೆ ಅಂತ ಅನ್ಕೊಂಡಿದ್ದೆ. ನಾನು ಮುಗ್ದೇನೆ. ನಿಮ್ಮ ಕೋಪಕ್ಕೆ ಬಲಿಯಾಗೋದಕ್ಕೆ ಇಷ್ಟ ಇಲ್ಲದೆ ನಾನು ಸುಳ್ಳು ಹೇಳ್ದೆ ಅಷ್ಟೆ. ಅಡುಗೆ ಕೆಲಸ ಮಾತ್ರ ಅಲ್ಲ, ಇನ್ ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ಅಂದ್ರೆ ನೀನ್ ಇನ್ಚಾರ್ಜ್ ತಗೊಂಡು ಯಾವ್ಯಾವ ದಿನ ಏನೇನು ಅಡುಗೆ ಆಗಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ನೀನ್ ಹೇಳಿ ಮಾಡಿಸ್ಬೇಕು, ಸರಿನಾ? ಕಂಗ್ರಾಟ್ಸ್ ಪಾರ್ವತಿ ಮೇಡಮ್, ಪ್ರಮೋಷನ್ ಆಗ್ಬಿಡ್ತು. ಇದೇ ಖುಷಿಗೆ ಏನು ಇಲ್ವಾ? ಚಿಕ್ಕಪ್ಪ, ನೀವು ಕೇಳ್ತೀರಂತ ಗೊತ್ತು, ಅದಕ್ಕೆ ಮುಂಚೆನೆ ಸ್ವೀಟ್ ಮಾಡಿಸಿದ್ವಿ. ಚೆನ್ನಾಗಿ ತಿನ್ನಿ. ಅಲ್ಲ ಮಾವ, ಅಡುಗೆ ಕೆಲಸ ಮಾಡೋದು ನಂಗೆ ಕಷ್ಟವಾದ ಕೆಲಸ ಅಲ್ಲ, ನಾನು ಇಷ್ಟಪಟ್ಟು ಮಾಡೋ ಕೆಲಸ ಅದು. ಆರೋಗ್ಯದ ಗುಟ್ಟು ಅಡಗಿರೋದೆ ಅಡುಗೆಯಲ್ಲಿ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೆ ನಾನೇ ನನ್ನ ಕೈಯಾರೆ ನಿಮ್ಮೆಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ಆದರೆ ನೀವು ಆ ಕೆಲಸನೇ ಮಾಡೋದು ಬೇಡ ಅಂತ ಇದ್ದೀರಾ. ಯಾಕಂದ್ರೆ ನನ್ನ ಮುದ್ದು ಸೊಸೆನ ಯಾರು ಲೇ ಮನೆ ಕೆಲಸದೊಳೆ ಅಂತ ಕರಿಬಾರ್ದು. ನೀನ್ ಮಾಡೋ ಅಡುಗೆನ ಯಾರು ಆಡ್ಕೋಬಾರ್ದು. ಈ ಕಾರಣಕ್ಕೆ ನಾನು ಹಾಗೆ ಮಾಡಿದೆ. ನಿನ್ನನ್ನು ಯಾರಾದ್ರೂ ಹೀಯಾಳಿಸಿ ಮಾತಾಡಿದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲಮ್ಮ. ನನಗೆ ಇಷ್ಟೊಂದು ನೋವಾಗುತ್ತೆ ಅಂದ್ರೆ ನಿನ್ನನ್ನು ಅಷ್ಟು ಪ್ರೀತಿಸೋ ನನ್ನ ಮಗನಿಗೆ ಇನ್ನು ಎಷ್ಟು ನೋವಾಗಬೇಡ ಹೇಳು. ತಗೊಳ್ಳಿ ಮಾವ. ಇಷ್ಟೊತ್ತು ನಾನು ನಿನ್ಗೆ ಹೇಳಿದ್ದೇನು, ಈ ಮನೆಯಲ್ಲಿ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ತಾನೆ? ಮಾವ, ನಾನು ಇದು ನಿಮಗೆ ಕೊಡ್ತಾ ಇರೋದು ಮನೆ ಕೆಲಸದೊಳಗಲ್ಲ, ಈ ಮನೆ ಸೊಸೆಯಾಗಿ. ತಗೊಳ್ಳಿ. ದುರ್ಬಲ ಸನ್ನಿವೇಶದಲ್ಲೂ ದೃಢವಾಗಿ ನಿಲ್ಲೋರು ಮಾತ್ರ ಬದುಕಲ್ಲಿ ಗೆಲ್ಲೋಕ್ ಸಾಧ್ಯ. ನಿನ್ನ ವಿಷಯದಲ್ಲೂ ಅಷ್ಟೇ. ಯಾಮಿನಿ ವಿಷಯ ನಿನ್ನ ಮನಸ್ಸಲ್ಲಿ ಕೊರಿತಾ ಇದ್ರು ನಾಳೆ ಒಂದಿನ ಒಳ್ಳೇದೇ ನಡೆಯುತ್ತೆ ಅನ್ನೋ ಭರವಸೆಯಲ್ಲಿದೆಯಾ? ಅದು ನಿನ್ನ ಮುಖದಲ್ಲಿ ಕಾಣ್ತಿದ್ಯಮ್ಮ. ಈ ನಿನ್ನಗೂ ಯಾವಾಗಲೂ ಹೀಗೆ ಇರಲಿ. ನೂರು ಕಾಲ ನಿನ್ನ ಗಂಡ ಜೊತೆ ಸುಖವಾಗಿ ಬಾಳು. ನೋಡ್ತೀಯಾ, ಇವತ್ತು ಕಾನೂನಿನ ಪ್ರಕಾರ ನಮ್ಮ ಮನೆ ಸೊಸೆಯಾಗಿದೆಯಾ ಅಂತ ಅಪ್ಪಂಗೆ ಫೀಲ್ ಆಗಿರಬೇಕು. ಅದಕ್ಕೆ ನಿನ್ನ ಈ ಮನೆ ಕೆಲಸದೊಳ ಪೋಸ್ಟಿಂದ ಅರಸನ ಕೋಟೆ ಉಸ್ತುವಾರಿ ಸಚಿವೆಯಾಗಿ ಮಾಡಿದ್ದಾರೆ. ಬರೋ, ಇದೇ ಖುಷಿಗೆ ಏನು ಇಲ್ವಾ? ಇದೆ. ಇದೆಯಾ? ಯಜಮಾನ್ರೆ, ಇದು ನಿಮ್ಮ ರೂಮ್ ಅಲ್ಲ, ಯಾರಾದ್ರೂ ನೋಡಿದ್ರೆ ಕಷ್ಟ ಬಿಡಿ. ಮತ್ತಿದೆ ಅಂದ. ನಾನು ಹೇಳಿದ್ದು ಪಾಯಸನ, ನೀವೇನು ಅನ್ಕೊಂಡ್ರಿ? ಮುದ್ದು ಅನ್ಕೊಂಡೆ. ನಿನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿದ್ದಕ್ಕೆ ಶುಭಾಶಯಗಳು ಮಗಳೇ. ಅಂದು ನಿಮ್ಮಪ್ಪನ್ನೇ ಮೀರಿಸ್ಬಿಟ್ಟೆ ನಾನು. ಇಲ್ಲಪ್ಪ, ಇದಕ್ಕೆಲ್ಲ ಕಾರಣ ನೀನೆ. ನೀನ್ ತೋರಿಸಿದ ದಾರಿಲಿ ನಾನು ನಡೀತಿದ್ದೀನಿ ಅಷ್ಟೇ. ಇದರಿಂದಲೇ ಗೊತ್ತಾಗುತ್ತೆ ಅಖಿಲಮ್ಮನವ್ರಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನಾನು ನೋಡು, ಸೇರ್ಕೊಂಡಾಗ್ಲಿಂದು ಡ್ರೈವರ್ರೆ, ಈಗಲೂ ಡ್ರೈವರ್ರೆ. ಬಡ್ತೀನೂ ಇಲ್ಲ, ಗಿಡ್ತೂ ಇಲ್ಲ. ಇಬ್ಬರು ಸೇರಿ ನಿನಗೆ ಮಾತ್ರ ಮುಂಬರ್ತಿ ಕೊಟ್ಬಿಟ್ರು. ಅಯ್ಯೋ ಅಪ್ಪ,
ನಾನು ಈಗಲೇ ಹೋಗಿ ನಂಗೆ ಯಾವ ಬಡ್ತೀನೂ ಬೇಡ, ನಾನು ಮುಂಚೆ ಯಾವ ಕೆಲಸ ಮಾಡ್ಕೊಂಡಿದ್ನೋ ಇನ್ನು ಮುಂದೆ ಅದನ್ನೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಖಿಲಮ್ಮಂಗೆ ಹೇಳ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ. ದಡ್ಡಿ, ಮಕ್ಕಳ ಬೆಳವಣಿಗೆನ ಕಂಡು ಹೊಟ್ಟೆ ಉರ್ಕೊಳ್ಳೋ ಅಪ್ಪ ಅಂದ್ರು ಪ್ರಪಂಚದಲ್ಲೇ ಇಲ್ಲ ಕಣೆ. ಹೆತ್ತವರನ್ನ ಮಕ್ಕಳು ಮೀರಿಸಿದಾಗ ಅದ್ರ ಸಿಗೋ ಆನಂದವೇ ಬೇರೆ.